ಅನಾವರಣ. ಕಳೆದ ಶನಿವಾರ ಮೂಡಿಗೆರೆಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಅನಾಥೆ ಕಲ್ಯಾಣಿ ಎಂಬ ಮಹಿಳೆಯ ಅತ್ಯಾಚಾರ ಕೊಲೆ ಪ್ರಕರಣ ಮೂಡಿಗೆರೆಯನ್ನ ಬೆಚ್ಚಿ ಬೀಳಿಸಿದೆ. ಮೂಡಿಗೆರೆಯು ಮಲೆನಾಡು ಭಾಗವಾಗಿರುವುದರಿಂದ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿನಿಯರು ಹಾಗೂ ಉದ್ಯೋಗ ಮಾಡಲು ಅನೇಕ ಯುವತಿಯರು ಮಹಿಳೆಯರು ಗ್ರಾಮೀಣ ಭಾಗದಿಂದ ಪಟ್ಟಣಕ್ಕೆ ಬರುತ್ತಾರೆ. ಈ ಘಟನೆಯಿಂದ ಮೂಡಿಗೆರೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ನಿಜವಾದ ಆರೋಪಿಗಳನ್ನ ಬಂಧಿಸಬೇಕೆಂದು ಭೀಮಾ ಕೊರೆಂಗಾವ್ ಆಚರಣಾ ಸಮಿತಿ ಮೂಡಿಗೆರೆ ಪೊಲೀಸ್ ವೃತ್ತ ನಿರೀಕ್ಷಕ ಸೋಮೇಗೌಡ ಅವರಿಗೆ ಮನವಿ ಮಾಡಿಕೊಂಡಿದೆ. ನಮಸ್ಕಾರ, ನಾನು ಸುಂದರೇಶ್ ಅಂತೇಳಿ ಭೀಮಾ ಕೊರೆಂಗಾವ್ ಆಚರಣಾ ಸಮಿತಿ ಮೂಡಿಗೆರೆಯ ಕಾರ್ಯದರ್ಶಿಯಾಗಿ ಇಲ್ಲಿ ಸಮಿತಿಯಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಚಾರ ಏನಂತ ಹೇಳಿದರೆ, ನಿಮಗೆಲ್ಲ ಈಗ ಮೂಡಿಗೆರೆ ಭಾಗದಲ್ಲಿ ಆಗಿರ್ತಕ್ಕಂಥ ಘಟನೆ ಎಲ್ರಿಗೂ ಗೊತ್ತಿದೆ. ತುಂಬ ಅಮಾನವೀಯವಾಗಿ ನಡೆಸ್ತಕ್ಕಂಥ ಒಂದು ಏನು ಕಲ್ಯಾಣಮ್ಮ ಅನ್ನೋ ಒಂದು ಅಂದರೆ ವಯಸ್ಸಾಗಿರ್ತಕ್ಕಂಥ ಒಂದು ಅಮ್ಮನ ಅತ್ಯಾಚಾರ ಮಾಡಿ ಇವತ್ತು ಮೂಡಿಗೆರೆಯಲ್ಲಿ ತುಂಬ ಭಯದ ವಾತಾವರಣ ಏನು ಸೃಷ್ಟಿಯಾಗಿದೆ. ಇವತ್ತು ಆ ಒಂದು ಘಟನೆಯನ್ನು ನಾವೆಲ್ಲ ಖಂಡಿಸ್ತೀವಿ. ಯಾಕಂತ ಹೇಳಿದ್ರೆ ಭೀಮಾ ಕೊರೆಂಗಾವ್ ಆಚರಣಾ ಸಮಿತಿ ಈ ವಿಚಾರವಾಗಿ ತುಂಬ ಆಸಕ್ತಿಯನ್ನು ವಹಿಸಿ ಇದರ ಪರವಾಗಿ ಗಂಭೀರವಾಗಿ ತನಿಖೆ ಆಗಬೇಕು ಈ ವಿಚಾರದಲ್ಲಿ ಅಂತೇಳಿ ನಾವು ಮೂಡಿಗೆರೆ ವೃತ್ತ ನಿರೀಕ್ಷಕರಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು ಹೇಳೋದಿಷ್ಟೇ, ಮೂಡಿಗೆರೆ ಭಾಗದಲ್ಲಿ ಇಂಥವರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇದರಿಂದ ಕಾನೂನಿಗೆ ನಮ್ಮ ಪಬ್ಲಿಕ್ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಅದು ಎಲ್ಲ ರೀತಿಯೂ ನಾವು ಸಹಕಾರ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಮೂಡಿಗೆರೆ ಅನ್ನೋದು ಈ ಹೊರಗಡೆಯನ್ನು ನಾವು ಇಂಥ ಘಟನೆಯನ್ನು ಕೇಳಿಸ್ತಾ ಇದ್ದು, ಇವತ್ತಿನವರೆಗೂ ಕೇಳ್ಕೊಳ್ತಾ ಇದ್ದು. ಆದರೆ ಇವತ್ತು ನಮ್ಮ ಮೂಡಿಗೆರೆಯಲ್ಲಿ ಇಂಥ ಘಟನೆ ನಡೆದಿರೋದು ನಿಜವಾಗ್ಲೂ ಕೂಡ ನಮಗೆ ತುಂಬ ಬೇಸರ ಆಗಿದೆ. ಇದನ್ನು ಪ್ರತಿ ಹಳ್ಳಿಗಳಿಂದಲೂ ಕೂಡ ನಮಗೆ ಕರೆಗಳು ಬರ್ತಾಯಿತ್ತು. ಈ ವಿಚಾರವಾಗಿ ಅನಾಥ ಆಗಿದೆ. ಇದನ್ನು ತುಂಬ ಕಡೆಗಣಿಸಿದ್ದಾರೆ ಈ ವಿಚಾರವನ್ನು, ಈ ಕಾನೂನನ್ನು. ದಯವಿಟ್ಟು ಇದ್ರ ಬಗ್ಗೆ ನೀವು ಯಾಕೆ ಕ್ರಮ ತಗೊಳ್ತಾ ಯಾವ ಸಂಘಟನೆ ಮುಂದೆ ಬರ್ತಾ ಇಲ್ಲ ಅಂತೇಳಿ ನಮಗೆ ಮಾಹಿತಿ ಬಂದಾಗ ನಮ್ಮ ಎಲ್ಲ ಸಮಿತಿಯವರು ಕೂಡ ಇದರ ವಿಚಾರವಾಗಿ ಗಂಭೀರವಾಗಿ ತಗೊಂಡು ಇವತ್ತು ಆ ವಿಚಾರವಾಗಿ ನಾವು ಚರ್ಚೆ ಮಾಡಿ ಇವತ್ತು ನಾವು ಪೊಲೀಸ್ ಇಲಾಖೆಯಿಂದಲೂ ಕೂಡ ಮಾಹಿತಿ ತಗೊಂಡಿದ್ದೀವಿ. ಇದನ್ನು ನಾವು ಕೂಡಲೇ ಬಂಧಿಸ್ತೀವಿ ಅಂತ ಏನು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಂಧಿಸಿದಾಗ ಕೂಡಲೇ ಇದನ್ನು ಬಂಧಿಸಬೇಕು ಆರೋಪಿಯನ್ನು. ನಮಗೆ ಏನು ಆ ವೃದ್ಧೆ ಇವತ್ತು ವಿಕೃತವಾಗಿ ರೇಪ್ ಮಾಡಿ ಇವತ್ತು ಅನ್ಯಾಯಕ್ಕೊಳಗಾಗಿದೆ, ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವೆಲ್ಲ ಭೀಮಾ ಕೊರೆಂಗಾವ್ ಆಚರಣಾ ಸಮಿತಿಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಏನು ಮಾಡಬೇಕು ನಾವು ಸಿದ್ಧತೆಗಳನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಸುಂದರೇಶ್ ಕನ್ನಾಪುರ, ಕಾರ್ಯದರ್ಶಿ ಸುಂದರೇಶ್ ಹೊಯ್ಸಳಲು, ಹರೀಶ್ ಕೆಲ್ಲೂರು, ಭಾನುಪ್ರಕಾಶ್ ಎಸಗಲ್, ಪೂರ್ಣೇಶ್ ಬೆಟ್ಟದಮನೆ, ಮಂಜುನಾಥ್ ಚಕ್ಕುಡುಗೆ, ವಿಶ್ವನಾಥ್ ಕೃಷ್ಣಪ್ಪನಗರ, ಅಶೋಕ ಮಾಕೋನಹಳ್ಳಿ, ಸತೀಶ್ ಮಾಕೋನಹಳ್ಳಿ, ಮಲ್ಲೇಶ್ ಹೊಸಹಳ್ಳಿ, ಜೇನುಬೈಲು ಗ್ರಾಮದ ಇಂದ್ರೇಶ್, ನಟರಾಜ್, ಸೋಮಶೇಖರ್, ನಂದೀಶ್, ಅರುಣಾ, ಕಿರಣ್, ಸಾಗರ್ ಜೇನುಬೈಲು, ಸಂದೇಶ್ ಜೇನುಬೈಲು ಉಪಸ್ಥಿತರಿದ್ದರು.